ಆಧಾರ್ ಕಾರ್ಡ್ ನಾವು ಸಲ್ಲಿಸುವ ಎಲ್ಲ ಅರ್ಜಿಗಳಿಗೂ ಪ್ರಮುಖ ದಾಖಲೆಯ ಪುರಾವೆಯಾಗಿತ್ತು. ಈ ಆಧಾರ್ ಕಾರ್ಡ್ನಲ್ಲಿ ಮನೆ ವಿಳಾಸ, ಮನೆ ಸಂಖ್ಯೆ, ಹುಟ್ಟಿದ ದಿನಾಂಕ ಹೀಗೆ ಅನೇಕ ನಮ್ಮ ಸ್ವದಾಖಲೆಗಳ ವಿವರಗಳು ಇದರಲ್ಲಿ ಅಡಕವಾಗಿರುತ್ತಿದ್ದವು. ಆದರೆ ಈಗ ಆಧಾರ್ ಅಪ್ಡೇಟ್ ಮಾಡಲಾಗಿದ್ದು ಇದರಲ್ಲಿ ನಮ್ಮ ಹುಟ್ಟಿದ ದಿನಾಂಕವನ್ನು ತೆಗೆಯಲಾಗಿದೆ. ಇನ್ನು ಮುಂದೆ ಆಧಾರ್ ಕೇವಲ ಗುರುತಿನ ಪ್ರಮಾಣ ಪತ್ರವಷ್ಟೇ. ಇನ್ನು ಮುಂದೆ ನೀವು ಯಾವುದಾದ್ರೂ ಮುಖ್ಯವಾದ ಅರ್ಜಿಗೆ ಸಂಬಂಧಿಸಿದಂತೆ ಹುಟ್ಟಿದ ದಿನಾಂಕದ ವಿವರಣೆ ನೀಡಬೇಕಾದಲ್ಲಿ ಜನನ ಪ್ರಮಾಣ ಪತ್ರ ಅಥವಾ ಇನ್ಯಾವುದೋ ದಾಖಲೆ ನೀಡಬೇಕಾಗುತ್ತದೆ. ಆಧಾರಲ್ಲಿ ಏಕೆ ಜನ್ಮ ದಿನಾಂಕವನ್ನು ತೆಗೆಯಲಾಯಿತು? ಆಧಾರಲ್ಲಿ ಜನ್ಮ ದಿನಾಂಕದ ಬದಲಾವಣೆ ಮಾಡಲು ಮುಖ್ಯ ಕಾರಣ ಇದರಲ್ಲಿ ಜನ್ಮ ದಿನಾಂಕವನ್ನು ಪದೇ ಪದೇ ಬದಲಾಯಿಸಲಾಗುತ್ತದೆ. ಇದರಿಂದ ಆಧಾರ್ ಕಾರ್ಡ್ನ ಜನನ ಪ್ರಮಾಣ ಪತ್ರವಾಗಿ ಸಿಂಧುತ್ವದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗುತ್ತಿದೆ. ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಲು ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಬದಲಾವಣೆ ತಂದಿದ್ದು ಜನ್ಮ ದಿನಾಂಕದ ವಿವರಣೆಗಾಗಿ ಜನ್ಮ ಪ್ರಮಾಣ ಪತ್ರವನ್ನು ನೀಡಲು ತಿಳಿಸಿದೆ. ಈ ಜನನ ಪ್ರಮಾಣ ಪತ್ರ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಒಂದು ವೇಳೆ ನೀವು ಜನನ ಪ್ರಮಾಣ ಪತ್ರ ಮಾಡಬೇಕೆಂದಿದ್ದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ಪುರಸಭೆ ಅಥವಾ ನಗರಸಭೆ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಬೇಕು. ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.